ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಗ. ನಾನು ನಿಮ್ಮ ವಿಶಾಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಲ್ IPL 2025 ಸ್ಕ್ವಾಡ್ಸ್ಗಳು ಏನೇನಿದ್ದಾವೆ ಅದ್ರದ್ದು ನಾನು ರೇಟಿಂಗ್ಸ್ ಕೊಡ್ತಾ ಇದ್ದೀನಿ. ಔಟ್ ಆಫ್ 10 ಎಷ್ಟೆಷ್ಟು ರೇಟಿಂಗ್ಸ್ ಬರ್ಬೋದು ಎಲ್ಲ ಸ್ಕ್ವಾಡ್ಗಳಿಗೆ, CSK ಆಗಿರ್ಬೋದು, DC ಆಗಿರ್ಬೋದು, KKR ಆಗಿರ್ಬೋದು, ಮತ್ತು ನಮ್ಮ RCB ಆಗಿರ್ಬೋದು, ಎಲ್ಲ ಸ್ಕ್ವಾಡ್ಗಳಿಗೆ ಔಟ್ ಆಫ್ 10 ಎಷ್ಟು ರೇಟಿಂಗ್ಸ್ ಬರ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಡಿಸ್ಕಸ್ ಮಾಡೋಣ. ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ಲೈಕ್ ದಿಸ್. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಟೀಮ್ ಯಾವುದಂತಂದರೆ, ಫಸ್ಟ್ ಟೀಮ್ ಬಂದು ನಮ್ಮ RCB ತಗೋತಾ ಇದ್ದೀನಿ ನಾನು. RCB ಔಟ್ ಆಫ್ 10 ಎಷ್ಟು ಕೊಡ್ಬೋದು ನಾವು ಅಂತಂದರೆ, ಐ ಕ್ಯಾನ್ ಗಿವ್ 9.5 ಔಟ್ ಆಫ್ 10. 9.5 ಯಾಕೆ ಅಂತಂದರೆ RCB ನಮ್ಮ ಟೀಮ್ ಅಂತ ಅಲ್ಲ, ಅಂದರೆ ಏನು ನಮ್ಮ ಟೀಮ್ಗೆ ಅವರು ಜಾಸ್ತಿ ರೇಟಿಂಗ್ ಕೊಡ್ತಾ ಇದ್ದೀನಿ ಅಂತಲ್ಲ, ಬಟ್ ಈ ಸತಿ ಒಳ್ಳೆ ಬ್ಯಾಲೆನ್ಸ್ ಟೀಮ್ ಆಗಿ ಕಾಣ್ತಾ ಇದೆ, ಸಾಲಿಡ್ ಆಗಿ ಕಾಣ್ತಾ ಇದೆ. ಈಗ ಬೇರೆ ಟೀಮ್ ಕಂಪೇರ್ ಮಾಡ್ತು ಅಂತ ಅಂದರೆ ನಮಗೆ ಇವಾಗ ಕೆಲವು ಟೀಮಲ್ಲಿ ಆಲ್ರೌಂಡರ್ಸು ಬರೀ ಇಬ್ಬರೇ ಇದ್ದಾರೆ, ಆಮೇಲೆ 3 ಮೆಂಬರ್ಸ್ ಇದ್ದಾರೆ. ಆದರೆ ನಮ್ಮ RCBಲಿ ಅಮೌಂಟ್ ಆಫ್ ಬ್ಯಾಟರ್ಸ್ ಆಗಿರ್ಬೋದು, ಮತ್ತು ಅಮೌಂಟ್ ಆಫ್ ನಂಬರ್ ಆಫ್ ಬ್ಯಾಟರ್ಸ್ ಆಗಿರ್ಬೋದು, ಮತ್ತು ನಂಬರ್ ಆಫ್ ಆಲ್ರೌಂಡರ್ಸ್ ಆಗಿರ್ಬೋದು ಈಕ್ವಲ್ ತೊಗೊಂಡಿದ್ದಾರೆ. ಒಂಥರ ಸಾಲಿಡ್ ಆಗಿ ಕಾಣ್ತಾ ಇದೆ, ಮತ್ತು ಬ್ಯಾಲೆನ್ಸ್ ಟೀಮ್ ಆಗಿ ಕಾಣಿಸ್ಕೋತಾ ಇದೆ. ಕೊಹ್ಲಿ ಆಗಿರ್ಬೋದು, ಮತ್ತು ರಜತ್ ಪಾಟೀದಾರ್ ಆಗಿರ್ಬೋದು, ಮತ್ತು ಲ್ಯಾಮ್ ಲಿವಿಂಗ್ಸ್ಟನ್ ಆಗಿರ್ಬೋದು ಆಲ್ರೌಂಡರ್ಸಿಗೆ ಬಂದರೆ, ಆಮೇಲೆ ನಮ್ಮ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಇವನ್ ಬೌಲರ್ಸ್ ತೊಗೊಂಡ್ರು ಅಷ್ಟೇ. ಭುವನೇಶ್ವರ್ ಕುಮಾರ್ ಮತ್ತು ಎಸ್ ದಯಾಳ್ ಆಗಿರ್ಬೋದು, ಮತ್ತು ಸ್ವಪ್ನಿಲ್ ಸೇನ್ ವಿಚ್ ಇಸ್ ಕಮಿಂಗ್ ಟು ಸ್ಪಿನ್ನರ್ಸ್ ಆಗಿರ್ಬೋದು, ಸಖತ್ ಬ್ಯಾಲೆನ್ಸ್ಡ್ ಆಗಿ ನನಗೋಗೆ ಕಾಣಿಸ್ತಾ ಇದೆ. ಈಗ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡ್ತು ಅಂತಂದರೆ ಅಲ್ಜಾರಿ, ಜೋಸಫ್ ಅವರೆಲ್ಲರೂ ಇದ್ದರು, ಬಟ್ ಅಷ್ಟೊಂದು ಕನ್ವಿನ್ಸ್ ಆಗಿರಲಿಲ್ಲ. ಬಟ್ ಈ ಸತಿ ನಮ್ಮ ಟೀಮ್ ನೋಡ್ತು ಅಂತಂದರೆ ಫುಲ್ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದೆ. ಜೊತೆಗೆ ಇವಾಗ ನೀವು ಟೀಮ್ ಗೆಲ್ದಾಗ, ಇವಾಗ ನಾವು ಮ್ಯಾಚ್ಗೆ ಹೋದಾಗ ಬ್ಯಾಟಿಂಗ್ ಆಪ್ಷನ್ಸ್ ಆಗಿರ್ಬೋದು ಮತ್ತು ಬೌಲಿಂಗ್ ಆಪ್ಷನ್ಸ್ ಆಗಿರ್ಬೋದು ತುಂಬಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಓವರ್ಸಲ್ಲಿ ಮತ್ತು ಡೆತ್ ಓವರ್ಸಲ್ಲಿ ಹಾಕೋಕ್ಕೆ ತುಂಬ ಜನ ಇದ್ದಾರೆ. ಡೆತ್ ಓವರ್ಸಲ್ಲಿ ನಮ್ಮ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಮತ್ತು ಎಸ್ ದಯಾಳ್ ಆಗಿರ್ಬೋದು, ಆಮೇಲೆ ನಮ್ಮ ನುವಂತ್ ತುಷಾರ್ ಅವರಾಗಿರ್ಬೋದು, ಅವರೆಲ್ಲ ಡೆತ್ ಓವರ್ಸಲ್ಲಿ ಮತ್ತು ಮಿಡಲ್ ಓವರ್ಸಲ್ಲಿ ಯೂಸಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಸ್ಪಿನ್ನರ್ಸ್ ಆಗಿರ್ಬೋದು, ಸ್ವಪ್ನಿಲ್ ಸಿಂಗ್ ಆಗಿರ್ಬೋದು, ಅದಾದಮೇಲೆ ಕೃಣಾಲ್ ಪಾಂಡ್ಯ ಅವರಾಗಿರ್ಬೋದು, ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಆಗಿರ್ಬೋದು, ಸಖತ್ ಬ್ಯಾಲೆನ್ಸ್ಡ್ ಆಗಿ ಕಾಣ್ತಾ ಇದೆ ನಮ್ಮ RCB ಟೀಮ್ ಅಂತೂ. ಅದಕ್ಕೆ ನಾನು 9.5 ಕೊಡ್ತಾ ಇದ್ದೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್, ಈಗ ನೆಕ್ಸ್ಟ್ ಟೀಮ್ ಬಂದು CSK, ಚೆನ್ನೈ ಸೂಪರ್ ಕಿಂಗ್ಸ್ ಬಂದರೆ ನಾನು ಒಂದು ಆಲ್ಮೋಸ್ಟ್ 7.5 ಕೊಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಹಳುಬ್ರೇನೇ ಇದ್ದಾರೆ. ಇವನ್ MS ಧೋನಿ ಆಗಿರ್ಬೋದು, ಮತ್ತು ಡೆವಾನ್ ಕಾನ್ವೆ ಆಗಿರ್ಬೋದು, ಆಮೇಲೆ ಶಿವಮ್ ದೂಬೆ ಆಗಿರ್ಬೋದು, ಆಲ್ಮೋಸ್ಟ್ ಸೆಮಿ ಬ್ಯಾಲೆನ್ಸ್ ಟೀಮ್ ಅಂತ ಅಂದ್ಬಿಟ್ಟು ನಾನು ಕರಿತೀನಿ. ಕೆಲವೊಂದು ಹೆಂಗಾಗುತ್ತೆ ಅಂತಂದರೆ ಹಳುಬ್ರನ್ನ ಉಳಿಸ್ಕೋಬೇಕಾಗತ್ತೆ. ಕೆಲವ್ರನ್ನ ಈಗ ಓವರ್ ರೇಟ್ ಆಗಿ ತೊಗೊಂಡ್ಬಿಡ್ತಾರೆ. ಕೆಲವೊಂದು ಶಿವಮ್ ದೂಬೆ ಆಗಿರ್ಬೋದು, ಆಮೇಲೆ ರವಿಚಂದ್ರನ್ ಅಶ್ವಿನ್ ಅವರು ಈಸ್ ಕಮ್ ಬ್ಯಾಕ್ ಟು CSK. ಕೆಲವೊಂದು CSKನ ಉಳಿಸ್ಕೊಂಡಿದ್ರಿ. ಈಗ MS ಧೋನಿ, ಆಮೇಲೆ ಡೆವಾನ್ ಕಾನ್ವೆ ಆಗಿರ್ಬೋದು, ಆಮೇಲೆ ಸ್ಯಾಮ್ ಕರನ್ ಅವರು ವಾಪಸ್ ಬಂದಿದ್ದಾರೆ CSKಗೆ. ಅದಕ್ಕೆ ನಾನು 7.5 ಔಟ್ ಆಫ್ 10ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ದ್ಯಾಟ್ ಗೋಯಿಂಗ್ ಫಾರ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ DCಗೆ ಬರೋದಾದರೆ, ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಈ ಸತಿ ಅವರು KL ರಾಹುಲ್ನ ಪರ್ಚೇಸ್ ಮಾಡಿದ್ದಾರೆ. KL ರಾಹುಲ್ನ ಅವರು ಐ ಥಿಂಕ್ 11 crores 12 crores ಅಂಡರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅದು ತುಂಬಾ ಕಮ್ಮಿ ಆಯಿತು ಅಂತ ನನಗನ್ನಿಸ್ತು. ಬಿಕಾಸ್ KL ರಾಹುಲ್ನ LSG ಅವರು ಅಷ್ಟು ಕೋಟಿ ಕೊಟ್ಟು ಇರಿಸ್ಕೊಂಡಿದ್ರು, ಬಟ್ KL ರಾಹುಲ್ ತುಂಬ ಕಮ್ಮಿಗೆ ಹೋದರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಸ್ಕ್ವಾಡ್ಗೆ ಬರೋದಾದರೆ ನಮಗೆ KL ರಾಹುಲ್ ಅವರು ಇದ್ದಾರೆ, ಆಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಇದ್ದಾರೆ, ಆಮೇಲೆ ಡೇವಿಡ್ ವಾರ್ನರ್ ಅಂತೂ ಇಲ್ಲ, ಬಿಕಾಸ್ ಡೇವಿಡ್ ವಾರ್ನರ್ ವೆಂಟ್ ಅನ್ಸೋಲ್ಡ್ ಈ ಸತಿ. ಆಮೇಲೆ ಇವನ್ ನಮ್ಮ ಅಕ್ಷರ್ ಪಟೇಲ್ ಅವರಿದ್ದಾರೆ. ಆಮೇಲೆ ಈ ಸತಿ ತುಂಬ ಜನ ಹೊಸಬ್ರು, ಅಭಿಷೇಕ್ ಪೋರೆಲ್ ಆಗಿರ್ಬೋದು, ಇವರೆಲ್ಲ ಹೊಸಬ್ರುಗಳು ಇದ್ದಾರೆ. ಅಭಿಷೇಕ್ ಪೋರೆಲ್ ಅವರೆಲ್ಲರೂ ಹಳುಬ್ರೆ ಇದ್ದಿದ್ದು. ಇನ್ನು ಮಿಗ್ದವರೆಲ್ಲ ಕೆಲವರು ಹೊಸಬ್ರು. ಆಮೇಲೆ ನಮ್ಮ ಮಿಚೆಲ್ ಸ್ಟಾರ್ಕು ಹೋದ ವರ್ಷ KKRಗೆ 24 ಕೋಟಿ ಅವ್ರ 22-23 ಕೋಟಿಗೆ ಅವ್ರು ಹೋಗಿದ್ದು. ಈ ಸತಿ ಜಸ್ಟ್ 11 crores ಅವರು KKRಗೆ ಹೋಗಿದ್ದಾರೆ. ಇಟ್ಸ್ ಅ ಡೌನ್ಫಾಲ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಒಂಥರ ಕನ್ವಿನ್ಸ್ ಆಗಿ ಕಾಣಿಸ್ತಾ ಇದೆ DC ನನಗೆ. ಸೊ DCಗೆ ನಾನು ರೇಟಿಂಗ್ ಬಂದು ಅರೌಂಡ್ 7 ಪಾಯಿಂಟ್ಸ್ ಔಟ್ ಆಫ್ 10 ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ DC ಟೀಮ್ಗೆ. ಆಫ್ಟರ್ DC ಟೀಮ್ ಕಮಿಂಗ್ ಬ್ಯಾಕ್ ಟು ಗುಜರಾತ್ ಟೈಟನ್ಸಲ್ಲಿ ಈ ಸತಿ ನಮ್ಗೆ ಆಲ್ಮೋಸ್ಟ್ ಅವರೇ ನೋಡೋದಕ್ಕೆ ಸಿಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಶುಭ್ಮನ್ ಗಿಲ್ ಆಗಿರ್ಬೋದು, ಆಮೇಲೆ ನಮ್ಮ ಶಾರುಖ್ ಖಾನ್ ಆಗಿರ್ಬೋದು, ಮತ್ತು ಮೊಹಮ್ಮದ್ ಶಮಿ ಅವರಿದ್ದರು. ಈಗ ಮೊಹಮ್ಮದ್ ಶಮಿ ಇಲ್ಲ. ಅಷ್ಟೊಂದು ಕನ್ವಿನ್ಸ್ ಆಗಿ ನನಗೆ ಗುಜರಾತ್ ಟೈಟನ್ಸ್ ಕಾಣಿಸ್ತಾ ಇಲ್ಲ. ಆದರೆ ಬಟ್ ಬ್ಯಾಟಿಂಗ್ ನೋಡೋದಾದರೆ ತುಂಬ ಡೆಪ್ತ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನ್ಯೂ ಬ್ಯಾಟರ್ಸ್ಗಳು ಬಂದಿದ್ದಾರೆ ಗುಜರಾತ್ ಟೈಟನ್ಸಲ್ಲಿ. ಸೊ ಗುಜರಾತ್ ಟೈಟನ್ಸ್ಗೆ ನಾನು ಅರೌಂಡ್
7.5 ಔಟ್ ಆಫ್ 10 ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ರೇಟಿಂಗು. ಆಫ್ಟರ್ ಗುಜರಾತ್ ಟೈಟನ್ಸ್ ನೋಡೋದಾದರೆ ನಮ್ಮ KKR ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಹೋಗಿ ನಾನು ಇಷ್ಟಪಡ್ತೀನಿ. ಕೋಲ್ಕತ್ತಾ ನೈಟ್ ರೈಡರ್ಸಲ್ಲಿ ಕ್ವಿಂಟನ್ ಡಿಕಾಕ್ ಅವರು ಇದ್ದಾರೆ, ಆಮೇಲೆ ನಮ್ಮ ವೆಂಕಟೇಶ್ ಅಯ್ಯರ್ ಅವ್ರಿಗೆ ನನಗನ್ಸ್ದಂಗೆ ಇನ್ನೂ ಕಮ್ಮಿ ದುಡ್ಡು ಕೊಟ್ಬಿಟ್ಟು ರಿಟೈನ್ ಮಾಡ್ಕೋಬೋದು ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅವ್ರನ್ನ 25 crores ಕೊಟ್ಟು ರಿಟೈನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿದ್ರು ಕೂಡ ಬಟ್ ಅಷ್ಟೊಂದು ಕೊಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅವ್ರು ಬಿಟ್ಟರೆ ವಿ ಹ್ಯಾವ್ KKR ಅಲ್ಲಿ ಸುನಿಲ್ ನಾರಾಯಣ್ ಆಗಿರ್ಬೋದು, ಆಮೇಲೆ ಆಂಡ್ರೆ ರಸಲ್ ಆಗಿರ್ಬೋದು, ಆಮೇಲೆ ರಮನ್ದೀಪ್ ಸಿಂಗ್ ಆಗಿರ್ಬೋದು, ಕೆಲವೊಬ್ರು KKR ಅಲ್ಲಿ ಉಳ್ಕೊಂಡಿದ್ದಾರೆ. ಬಟ್ ಕ್ಯಾಪ್ಟನ್ಸಿ ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟೆ ಇರೋದು ಕನ್ಫ್ಯೂಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ಲಿ ಕ್ಯಾಪ್ಟನ್ಸಿ ಬಂದು ನಮ್ಮ ಕ್ವಿಂಟನ್ ಡಿಕಾಕ್ ಅವರಿಗೆ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅದ್ರ ಪ್ರಕಾರ ಹೋಗುತ್ತೆ. ಆಫ್ಟರ್ KKR ವಿ ಕಮಿಂಗ್ ಟು ಲಕ್ನೋ ಸೂಪರ್ ಜೈಂಟ್ಸ್. LSG ಅವರು KL ರಾಹುಲ್ನ ಬಿಟ್ಟು ತುಂಬ ತಪ್ಪು ಮಾಡಿದ್ರು ನಾನು ಅನ್ಕೊತೀನಿ. ಬಟ್ ಇಟ್ ವಾಸ್ ನಾಟ್ ದೇರ್ ಚಾಯ್ಸ್, ಇಟ್ ವಾಸ್ KL ರಾಹುಲ್ ಚಾಯ್ಸ್ ಅಂತ ನಾನು ಹೇಳ್ತೀನಿ. KL ರಾಹುಲ್ ಅವರು ಸೈನ್ ಮಾಡಿರಲಿಲ್ಲ ಕಾಂಟ್ರಾಕ್ಟ್ ಪೇಪರ್ನ. ಸೊ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ನೋಡಿದ್ರೆ ಫಸ್ಟ್ ಪಿಕ್ ಮಾಡಿದೆ ಅವರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಿಷಬ್ ಪಂತ್ ಅವರು 27 ಕೋಟಿಗೆ ಹೋಗ್ತಾರೆ LSGಗೆ. ಬಟ್ ಅಷ್ಟೊಂದು ಓವರ್ ರೇಟೆಡ್ ಬೇಕಾಗಿರಲಿಲ್ಲ ನಮ್ಮ ರಿಷಬ್ ಪಂತಿಗೆ ಅಂತ ನಾನು ಅನ್ಕೊತೀನಿ. ಬಟ್ ಆಲ್ಮೋಸ್ಟ್ ಒಂದು 18-19 ಆ ಥರ ಹೋಗಿರ್ಬೋದಾಗಿತ್ತು ರಿಷಬ್ ಪಂತಿಗೆ ಅಂತ ಅಂದ್ಬಿಟ್ಟು. LSG ರೇಟಿಂಗ್ಸ್ ನಾನು ಕೊಡ್ತಾ ಇದ್ದೀನಿ ಅರೌಂಡ್ 7.5 ಔಟ್ ಆಫ್ 10 ಫಾರ್ LSG. ಅದಾದಮೇಲೆ ವಿ ಆರ್ ಗೋಯಿಂಗ್ ಟು ಮುಂಬೈ ಇಂಡಿಯನ್ಸ್ MI ಅಲ್ಲಿ ವಿ ಹ್ಯಾವ್ ರೋಹಿತ್ ಶರ್ಮಾ, ಅದಾದಮೇಲೆ ತಿಲಕ್ ವರ್ಮಾ ಅವರು ಇದ್ದಾರೆ, ಮತ್ತು ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಸೂರ್ಯಕುಮಾರ್ ಯಾದವ್, ಸ್ಕೈ ಅವರಿದ್ದಾರೆ. ಅದು ಬಿಟ್ಟರೆ ಇನ್ನು ನಮ್ಮ RCBಲಿ ವಿಲ್ ಜಾಕ್ಸ್ ಇದ್ರು, ಈಗ ವಿಲ್ ಜಾಕ್ಸ್ MIಗೆ ಹೋಗಿದ್ದಾರೆ. ಈಗ ನಾವು MIಗೆ ನಾನು ಕೊಡ್ತಾ ಇದ್ದೀನಿ ಅರೌಂಡ್ 8 ಔಟ್ ಆಫ್ 10ಗೆ. ಅಷ್ಟೊಂದು ಬ್ಯಾಟಿಂಗ್ ಡೆಪ್ತ್ ಇಲ್ಲದೆ ಇದ್ರು ಎಲ್ಲೋ ಒಂಥರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದೆ ಮುಂಬೈ ಇಂಡಿಯನ್ಸ್ ಗಾರ್ಡನು. ಇವರು ಸ್ಟಾರ್ಟಿಂಗ್ ಅಷ್ಟೊಂದೇನೋ ಬೀಟ್ ಮಾಡಲಿಲ್ಲ. ಈಗ ಡೇವನಲ್ಲೂ ಅಷ್ಟೇ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು, ಹೊಸ ಪ್ಲೇಸ್ ಬರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ, ಈಗ ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಇದ್ದಾರೆ, ಆಮೇಲೆ ತಿಲಕ್ ವರ್ಮಾ ಒಬ್ಬರು ಇದ್ದಾರೆ, ಅದಾದಮೇಲೆ ನಮ್ಮ ರಮನ್ದೀಪ್ ಸಿಂಗ್ ಇದ್ದಾರೆ. ಆಲ್ಮೋಸ್ಟ್ ಬ್ಯಾಟಿಂಗ್ ಡೆಪ್ತಿಂಗ್ ಆಗಿ ಕಾಣ್ತಾ ಇದೆ. ಡೆತ್ ಬೌಲಿಂಗ್ ಅಟ್ಯಾಕಿಗೆ ಬಂದರೆ ಬುಮ್ರಾ ಇದ್ದಾರೆ, ಆಮೇಲೆ ಸ್ಪಿನ್ನಿಂಗ್ ಅಟ್ಯಾಕಿಗೆ ಬಂದರೆ ಕೃಣಾಲ್ ಪಾಂಡೆ ಅವರು ಎಲ್ಲರೂ ಇದ್ರು, ಬಟ್ ಸ್ಪಿನ್ನಿಂಗ್ ಅಟ್ಯಾಕ್ ಇಲ್ಲ. ಸೊ ಮುಂಬೈ ಇಂಡಿಯನ್ಸಿಗೆ ನಾನು ಅರೌಂಡ್ 8 ಔಟ್ ಆಫ್ 10 ಕೊಡ್ತಾ ಇದ್ದೀನಿ ರೇಟಿಂಗ್ಸ್. ಆಫ್ಟರ್ ಮುಂಬೈ ಇಂಡಿಯನ್ಸ್ ವಿ ಆರ್ ಗೋಯಿಂಗ್ ಟು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಮತ್ತೆ ಜಾಸ್ ಬಟ್ಲರ್ ಅವರು ಇದ್ರು. ಜಾಸ್ ಬಟ್ಲರ್ ಅವರು GTಗೆ ಹೋಗಿದ್ದಾರೆ, ಅಲ್ಲಿ ಬ್ಯಾಟಿಂಗ್ ಡೆಪ್ತ್ ತುಂಬ ಜಾಸ್ತಿ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ಯುಜ್ವೇಂದ್ರ ಚಾಹಲ್ ಅವರು ಇದ್ರು, ಈಗ ಯುಜ್ವೇಂದ್ರ ಚಾಹಲ್ ಇಲ್ಲ. ಈಗ ರಾಜಸ್ಥಾನ್ ರಾಯಲ್ಸಲ್ಲಿ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಮತ್ತು ರವಿಚಂದ್ರನ್ ಅಶ್ವಿನ್ ಅವರು ಇಲ್ಲ. ಆಲ್ಮೋಸ್ಟ್ ಒಂಥರ ಸೆಮಿ ಬ್ಯಾಲೆನ್ಸ್ ಟೀಮ್ ಥರ ಕಾಣ್ತಾ ಇದೆ ನಮ್ಮ ರಾಜಸ್ಥಾನ್ ರಾಯಲ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈವನ್ ವಿ ಹ್ಯಾವ್ ಧ್ರುವ್ ಜುರೇಲ್, ಯಶಸ್ವಿ ಜೈಸ್ವಾಲ್ ಅವರಿದ್ದಾರೆ, ಮತ್ತು ಪೇಸ್ ಅಟ್ಯಾಕಿಗೆ ಬಂದರೆ ಸಂದೀಪ್ ಶರ್ಮಾ ಅವರಿದ್ದಾರೆ, ಮತ್ತು ಟ್ರೆಂಟ್ ಬೋಲ್ಟ್ ಅವರಿದ್ರು. ಹಿ ಈಸ್ ಗೋಯಿಂಗ್ ಬ್ಯಾಕ್ ಟು ಹಿಸ್ ಅವ್ರ MIಗೆ ಹೊಟ್ಟೋಗಿದ್ದಾರೆ ಇವಾಗ. ಸೊ ರಾಜಸ್ಥಾನ್ ರಾಯಲ್ಸ್ಗೆ ಅರೌಂಡ್ ನಾನು 7 ಔಟ್ ಆಫ್ 10 ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಒಂಥರ ಸೆಮಿ ಓವರ್ ರೇಟೆಡ್ ಬ್ಯಾಲೆನ್ಸ್ ಟೀಮ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜಸ್ಥಾನ್ ರಾಯಲ್ಸ್ಗೆ. ಆಫ್ಟರ್ ರಾಜಸ್ಥಾನ್ ರಾಯಲ್ಸ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು SRH ಸನ್ರೈಸರ್ಸ್ ಹೈದರಾಬಾದ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಸನ್ರೈಸ್ ಹೈದರಾಬಾದ್ಗೆ ಅರೌಂಡ್ ಐ ಆಮ್ ಗೋನ್ ಗಿವ್ ಅರೌಂಡ್ ಓನ್ಲಿ 6.5 ಔಟ್ ಆಫ್ 10 ಬಿಕಾಸ್ ಹೋದ ವರ್ಷ ಏನೇನು ಟೀಮ್ ಇತ್ತು SRH ಅಲ್ಲಿ ಅಷ್ಟೊಂದು ಕನ್ವಿನ್ಸಿಂಗ್ ಟೀಮ್ ಕಾಣಿಸ್ತಾ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ವಿ ಹ್ಯಾವ್ ಪ್ಯಾಟ್ ಕಮಿನ್ಸ್ ಇದ್ದಾರೆ, ಅದಾದಮೇಲೆ ಎನ್ರಿಚ್ ಕ್ಲಾಸೆನ್ ಅವರು ಇದ್ದಾರೆ. ಕ್ಲಾಸರ್ ಬಿಟ್ಟರೆ ಕ್ಲಾಸೆನ್ ಆದಮೇಲೆ ನಮಗೆ ಟ್ರಾವಿಸ್ ಹೆಡ್ ಅವರು ಇದ್ದಾರೆ. ಬಟ್ ವಿ ಆರ್ ನಾಟ್ ಹ್ಯಾವಿಂಗ್ ದ ಡೆತ್ ಬೌಲಿಂಗ್. ಇವಾಗ ಟಿ ನಟರಾಜನ್ ಅವರಿದ್ರು, ಅವರಿಲ್ಲ. ಆಮೇಲೆ ಭುವನೇಶ್ವರ್ ಕುಮಾರ್ ಅವರಿದ್ರು, ಅವರಿಲ್ಲ. ಬಟ್ ಎಲ್ಲೋ ಒಂಥರ ಬೌಲಿಂಗ್ ಅಟ್ಯಾಕು SRH ಅಲ್ಲಿ ಕಮ್ಮಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವನ್ ಅಷ್ಟೊಂದು ಡೆಪ್ತ್ ಬ್ಯಾಟಿಂಗ್ ಇಲ್ಲ SRH ಅಲ್ಲಿ. ಸೊ ನಾನು SRHಗೆ 6.5 ಔಟ್ ಆಫ್ 10 ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಆಲ್ IPL 2025 ಸ್ಕ್ವಾಡ್ಸ್ಗಳು ಏನೇನಿದೆ ಅದರದ್ದು ನಾನು ರೇಟಿಂಗ್ಸ್ ಕೊಟ್ಟಿದ್ದೀನಿ. ಔಟ್ ಆಫ್ 10 ಎಷ್ಟು ರೇಟಿಂಗ್ಸ್ ಕೊಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಹೌ ವ್ಯಾಲ್ಯೂಬಲ್ ದ ಸ್ಕ್ವಾಡ್ಸ್ ಆರ್ ಅಂತ ಅಂದ್ಬಿಟ್ಟು ಎಷ್ಟು ರೇಟಿಂಗ್ಸ್ ಕೊಡ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ರೇಟಿಂಗ್ಸ್ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನಿಮ್ಮ ಡ್ರೀಮ್ IPL ಟೀಮ್ಗೆ ಎಷ್ಟೆಷ್ಟು ರೇಟಿಂಗ್ಸ್ ನೀವು ಕೊಡ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಸ್ಟೇ ಹ್ಯಾಪಿ, ಸ್ಟೇ ಮೋಟಿವೇಟೆಡ್, ಸ್ಟೇ ಸ್ಟ್ರಾಂಗ್ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.